ಯೆಹೋವನೇ, ಸೆರೆಯಿಂದ ನನ್ನನ್ನು ಬಿಡಿಸು, ನಿನ್ನ ನಾಮವನ್ನು ಕೀರ್ತಿಸುವೆನು. ನೀತಿವಂತರು ನಿನ್ನ ಮಹೋಪಕಾರಕ್ಕಾಗಿ ನನ್ನನ್ನು ಸುತ್ತಿಕೊಂಡು ಉತ್ಸಾಹಗೊಳ್ಳುವರು. ಬುಧವಾರ 17 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ನೆಹೆಮೀಯನು 2ನೇ ಅಧ್ಯಾಯದ 10ನೇ ವಚನ. ಇಸ್ರಾಯೇಲ್ಯರ ಹಿತಚಿಂತಕನೊಬ್ಬನು ಬಂದನೆಂಬ ವರ್ತಮಾನವು ಹೋರೋನಿನ ಸನಬಲಾಟನಿಗೂ ಅಮೋನ್ ದೇಶದವನಾದ ಟೋಬಿಯ ಎಂಬ ದಾಸನಿಗೂ ಮುಟ್ಟಿದಾಗ ಅವರು ಬಹಳವಾಗಿ ಹೊಟ್ಟೆ ಕಿಚ್ಚುಪಟ್ಟರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ದೇವರ ಕಾರ್ಯವನ್ನು ಅಥವಾ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅನೇಕರು ಹೊಟ್ಟೆ ಕಿಚ್ಚಿನಿಂದ ಆ ಕೆಲಸಗಳನ್ನು ನಿಲ್ಲಿಸಬೇಕೆಂಬುದಾಗಿ ಪ್ರಯತ್ನ ಪಡುತ್ತಾರೆ. ನಾವು ಒಳ್ಳೆಯ ಕೆಲಸವನ್ನು ಮುಂದುವರಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಒಳ್ಳೆಯದನ್ನು ಮಾಡುತ್ತಲೇ ಇರು. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಯೆರೂಸಲೇಮಿನ ಪೌಳಿ ಗೋಡೆಯು ಬಿದ್ದು ಹೋದಂಥ ದುಸ್ಥಿತಿಯಲ್ಲಿದ್ದಂಥ ವಿಚಾರವನ್ನು ಕೇಳಿ ಬಹಳ ನೊಂದನು, ಅತ್ತನು. ಪ್ರಾರ್ಥನೆ ಮಾಡುತ್ತಾ ಅದನ್ನು ಕಟ್ಟಬೇಕೆಂಬಂತ ಆಲೋಚನೆಯಿಂದ ಅರಸನ ಬಳಿಗೆ ಹೋದಾಗ ಅರಸನು ಕೂಡ ಸಹಾಯ ಮಾಡಿದನು. ಈ ಒಂದು ಯೋಜನೆಯಲ್ಲಿ ನೆಹೆಮೀಯನು ಹೋಗುವಾಗ ಅಲ್ಲಿನ ಜನರು, ವಿಶೇಷವಾಗಿ ಇವರಿಬ್ಬರು, ಈ ಜನರಿಗೋಸ್ಕರವಾಗಿ ಒಳ್ಳೆಯದನ್ನು ಮಾಡುವುದಕ್ಕೆ ಯಾರೋ ಬಂದಿದ್ದಾನೆಂಬುದಾಗಿ ಅವರು ಹೊಟ್ಟೆ ಕಿಚ್ಚುಪಟ್ಟರು. ಅಂದರೆ ಈ ಕಾರ್ಯ ಆಗುವಂಥದ್ದು ಅವರಿಗೆ ಇಷ್ಟ ಇರಲಿಲ್ಲ. ಈ ಜನರಿಗೆ ಒಳ್ಳೆಯದಾಗುವಂಥದ್ದು ಅವರು ಬಯಸಲಿಲ್ಲ. ಹೊಟ್ಟೆ ಕಿಚ್ಚುಪಟ್ಟರು. ಕರ್ತನಲ್ಲಿ ಪ್ರಿಯರೇ, ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕುವಾಗ ಅನೇಕರು ಹೊಟ್ಟೆ ಕಿಚ್ಚುಪಟ್ಟು ಆ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು ಸಹಜವೇ. ಆದರೆ ಒಳ್ಳೆಯ ಕಾರ್ಯವನ್ನು ಎಂದಿಗೂ ನಿಲ್ಲಿಸದಂತೆ ಮುಂದುವರಿಸುವಂಥದ್ದು ದೇವ ಜನರ ಕಾರ್ಯವಾಗಿರಬೇಕು. ಯಾಕಂದರೆ ದೇವರು ತನ್ನ ಜನರನ್ನು ದುಸ್ಥಿತಿಯಲ್ಲಿ ಇಡುವುದಕ್ಕೆ ಇಷ್ಟಪಡುವಂಥವನಲ್ಲ. ದೇವರ ಕಾರ್ಯ ಮಾಡುವಂಥವರು ಕೂಡ ದೇವರನ್ನು ನಂಬುತ್ತಾ ದೇವರ ಮೇಲೆ ಭಾರ ಹಾಕಿ ಮುಂದೆ ಸಾಗುವಂತವರಾಗಬೇಕು. ಸವಾಲುಗಳು ದೊಡ್ಡದಿದ್ದರೂ ದೇವರು ಕೊಟ್ಟಂತ ಜವಾಬ್ದಾರಿಯ ನಿಮಿತ್ತವಾಗಿ ಒಳ್ಳೆಯದನ್ನು ಮಾಡುತ್ತಾ ಮುಂದುವರೆದು ಹೋಗುವಾಗ ದೇವರು ಅದ್ಭುತವನ್ನು ಮಾಡುವಂತವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿಯೇ, ನೀನು ನಿನ್ನ ಜನರು ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟಾಗ ಅವರನ್ನು ಬಲಪಡಿಸು. ನಾವು ನಿನ್ನ ಕಾರ್ಯವನ್ನು ಮಾಡುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.